ಒಬ್ಬ ಯಡಿಯೂರಪ್ಪನವರು ಸಾಮಾಜಿಕ ವಿಜ್ಞಾನಿಯಾಗಿ ಎಲ್ಲ ನಮ್ಮ ಹಿಂದುಳಿದ ವರ್ಗದವರು ಪ್ರಜಾ ಪರಿಷ್ಠ ಪಂಗಡದ ಏಳಿಗೆಗೋಸ್ಕರ ಶ್ರಮ ಪಟ್ಟಂತರು. ತಮಗೆ ಗೊತ್ತಿರ್ಬೋದು, ವಾಲ್ಮೀಕಿ ಜಯಂತಿ ಇರ್ಬೋದು, ಕನಕ ಜಯಂತಿ ಇರ್ಬೋದು, ಮಠ ಮಂದಿರಗಳ ಒಂದು ಅಭಿವೃದ್ಧಿ ಮುಖಾಂತರ ಹಿಂದೂ ಸಮಾಜವನ್ನು ಕಟ್ಬೋದು ಅಂತ ತೋರಿಸ್ಕೊಟ್ಟಂತ ಯಡಿಯೂರಪ್ಪನವರು. ಗೋ ಹತ್ಯೆ ನಿಷೇಧ ಬಗ್ಗೆ ಬಿಗಿಯಾದ ಕಾನೂನನ್ನು ಜಾರಿ ತಂದಿದ್ದ ಯಡಿಯೂರಪ್ಪನವರು. ವಿಶೇಷವಾಗಿ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನ ತಡಿಬೇಕು ಅಂತ ಹೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದರು. ಅಂದ್ರೆ ಈ ರೀತಿ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಇವತ್ತು ಕೂಡ ಜನರು ಇವತ್ತು ನೆನೆಸ್ಕೊಳ್ತಾರೆ. ಅದು ಪ್ರತಿಫಲನೆ ಇವತ್ತು ದೊಡ್ಡ ರೀತಿಯಲ್ಲಿ ಯಡಿಯೂರಪ್ಪನವ್ರನ್ನ ಸ್ವಾಗತ ಮಾಡಲಿಕ್ಕೆ ಜನ ಬಂದಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಅವ್ರ ಮಗನಾಗಿ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಬಂದಾಗ ಯಾವುದೇ ಕೆಲಸ ಆದ್ರೂ ಕೂಡ ಆಸಕ್ತಿಯಿಂದ ಮಾಡಬೇಕು. ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಬಂದು ಜನರ ಸೇವೆಯನ್ನ ಮುಖ್ಯವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು. ಆ ದಿಕ್ಕಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೆಮ್ಮೆ ಅನ್ಸುತ್ತೆ. ಇವತ್ತು ಹಿಂದೆ ಯಡಿಯೂರಪ್ಪನವರ ಹುಟ್ಟಿದ ಬಗ್ಗೆ ಗೌರವಂತ ಪ್ರಧಾನಮಂತ್ರಿಗಳೇ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದ ವಿಮಾನ ನಿಲ್ದಾಣವನ್ನ ಉದ್ಘಾಟನೆಯನ್ನ ಮಾಡಿದ್ರು. ಅವತ್ತು ಸ್ವತಃ ಮೋದಿಜಿಯವರು 2.5 ಲಕ್ಷ ಜನರ ಕೈಯಲ್ಲಿದ್ದಂಥ ಮೊಬೈಲ್ ಟಾರ್ಚ್ ಆನ್ ಮಾಡಿಸಿ ಯಡಿಯೂರಪ್ಪನವರಿಗೆ ಆಶೀರ್ವಾದನ ಮಾಡಿಸಿದ್ರು. ಈ ಬಾರಿ ಯೋಗ ನೋಡಿ, ಗೌರವಂತ ಒಬ್ಬ ಇವತ್ತಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದ್ರೂ ಕೂಡ ತಪ್ಪಾಗ್ಲಾರ್ದು ಗೃಹ ಸಚಿವರು. ಹಾಗೆ ದಕ್ಷಿಣ ಭಾರತದಲ್ಲಿ ಒಂದು ಗೇಟ್ವೇ ನಮ್ಮ ಸಂಘಟನೆಗೆ ಕಟ್ಟಿದಂಥವ್ರು ಯಡಿಯೂರಪ್ಪನವರು. ಅದ್ರ ಪ್ರತಿಫಲ ಇವತ್ತು ಈ ಜನ ಇವತ್ತು ಕೂಡ ಪ್ರೀತಿಯನ್ನ ಮಾಡ್ತಾ ಇದ್ದಾರೆ.